ನನ್ನ ಹೆಸರು ನಾಗರಾಜ್ ಅಂತೇಳಿ ರಾಷ್ಟ್ರೋತ್ಥಾನ ಪರಿಷತ್ತಿನ ಸೇವಾ ವಸತಿ ಪ್ರಕಲ್ಪದ ಪೂರ್ಣಾವಧಿ ಕಾರ್ಯಕರ್ತರಾಗಿ ಕಳೆದ 4 ವರ್ಷದಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಅನೇಕ ಸೇವಾ ಬಸ್ತಿಗಳಲ್ಲಿ 9ನೇ ತರಗತಿ 10ನೇ ತರಗತಿ ಓದಿದ ಮೇಲೆ ಬಿಟ್ಬಿಡ್ತಾರೆ, ಕಾಲೇಜ್ ಮಟ್ಲಿಕ್ಕೆ ಬರೋದೇ ಇಲ್ಲ. ಯಾಕೆ ಅಂತಂದ್ರೆ ಅವ್ರ ರಿಸಲ್ಟ್ ಕಡಿಮೆ ಆಗುತ್ತೆ. ಆ ಮಕ್ಕಳು ಕಾಲೇಜ್ ಮೆಟ್ಲನ್ನು ಹತ್ತಲಿಕ್ಕೆ ಭಯಂಕರ ಕಷ್ಟಪಡುವುದಂಥ ಒಂದು ಪರಿಸ್ಥಿತಿ ಸೇವಾ ಬಸ್ತಿಗಳಲ್ಲಿ ಈಗಲೂ ಇದೆ ಮತ್ತು ಹಿಂದೆನೂ ಇತ್ತು. ಅದನ್ನು ಕಡಿಮೆ ಮಾಡಬೇಕನ್ನೋ ದೃಷ್ಟಿಯಿಂದ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಒಂದು ವಿಶೇಷವಾದಂಥ ಪ್ರಾಜೆಕ್ಟ್ ಅಂದರೆ ವಿಶೇಷವಾದ ಸಂಕಲ್ಪನ ಮಾಡಿದ್ದೀವಿ. ಆ ಸ್ಥಾನೀಯವಾಗಿರ್ತಕ್ಕಂಥ SLC ಮಕ್ಕಳಿದ್ದಾರೋ ಅವರಿಗೆ 6 ತಿಂಗಳ ಕಾಲ ನಿರಂತರವಾಗಿ ನಾವು ಅವರಿಗೆ ತರಬೇತಿಯನ್ನು ಕೊಟ್ಟು ಯಾವ ಮಗು ಫೇಲ್ ಆಗುವ ಮಟ್ಟದಲ್ಲಿರ್ತದೋ ಆ ಮಗುನ ಕನಿಷ್ಠ ಪಾಸ್ ಮಾಡಬೇಕು. ಯಾವ ಮಗು ಸೆಕೆಂಡ್ ಸ್ಥಾನ ತೊಗೊತಾನೆ ಫಸ್ಟ್ ಕ್ಲಾಸ್ ಬರ್ತದೆ ಆ ಮಗುನ ನಾವು ರ್ಯಾಂಕ್ ತೊಗೊಂಬರ್ಬೇಕನ್ನೋ ದೃಷ್ಟಿಯಿಂದ ಒಂದು ದೂರದೃಷ್ಟಿಯಿಂದ ಈಗ ವಾರಾಂತ ತರಗತಿಗಳನ್ನು ನಾವು ಪ್ರಾರಂಭ ಮಾಡಿದ್ವಿ. ಆ ವಾರಾಂತ ತರಗತಿಗಳು ಪ್ರಾರಂಭ ಮಾಡಿದಾಗ ಪರಿಣಾಮ ಹೇಗಿದೆ ಅಂತಂದರೆ ಮೊದಲು ನಾವು ಎಲ್ಲೆಲ್ಲಿ ಸೇವಾ ಬಸ್ತಿ ತುಂಬ ಮನೆಗೂ ಭೇಟಿ ಕೊಟ್ಟು ಆ ಮಕ್ಕಳನ್ನು ಒಂದು ಕಡೆ ಸೇರಿಸಿ ಪಾಠ ಮಾಡಬಹುದಂತ ಅನಿವಾರ್ಯ ಬಂತು. ಮೊದಲನೇ ವರ್ಷ ಇದೇ ಥರ ನಮಗೆ ಕಷ್ಟ ಆಯಿತು. ನಂತರ ಇವಾಗ ಎಂಥ ಪರಿಣಾಮ ಆಗ್ತಾ ಇದೆ ಅಂತಂದರೆ ಯಾರು ರಾಷ್ಟ್ರೋತ್ಥಾನ ಪರಿಷತ್ ಈ ವಾರಾಂತ ತರಗತಿಯಲ್ಲಿ ಬರೋ ಮಗು ಇದ್ದಾನಲ್ಲ ಅವನು ಫೇಲೇ ಇಲ್ಲ, ಅವನು ಕಾಲೇಜ್ಗೆ ಹೋಗೇಬೇಕು ಅನ್ನೋದೊಂದು ಈಗ ಒಂದು ಟ್ರೆಂಡ್ ಶುರುವಾಗಿದೆ. ಪರೀಕ್ಷೆ ಒಟ್ಟು ಫಲಿತಾಂಶ ಇವತ್ತು ಯಾವ ಮಟ್ಟಿಗೆ ಬೆಳೆದಂತ ಆ ಶಾಲೆಯ HMಗಳು ನಮ್ಮ ಕೇಂದ್ರಕ್ಕೆ ಬಂದು ವಿಸಿಟ್ ಕೊಟ್ಟು ಯಾವ ಥರ ನೀವು ಕಲಿಸ್ತಾ ಇದ್ದೀರಾ ನಾನು ಕೇಳ್ಕೊಂಡು ಹೋಗೋ ಮಟ್ಟಕ್ಕೆ ಇವತ್ತು ಈ ಸಕ್ಸಸ್ಸನ್ನು ಆಗ್ತಾ ಇದೆ. ಕಳೆದ ವರ್ಷ ನಾವು ರಿಸಲ್ಟ್ ನೋಡಿದಾಗ ಹತ್ತತ್ರ ನಮ್ಮಲ್ಲಿ 216 ಮಕ್ಕಳುಗಳು ನಮ್ಮಲ್ಲಿ ನೋಂದಣಿ ಆಗಿದ್ರು. ಆ 216 ಮಂದಿಗಳಲ್ಲಿ 213 ಮಕ್ಕಳು ನಮ್ಮಲ್ಲಿ ಪಾಸ್. ಅಷ್ಟೇ ಅಲ್ಲ 9 ಜನ 96ಕ್ಕೂ ಹೆಚ್ಚು ಮಾರ್ಕ್ಸನ್ನು ತೊಗೊಂಡಿದ್ದಾರೆ ನಮ್ಮಲ್ಲಿ. ಒಂದು ಉದಾಹರಣೆ ಹೇಳ್ತೀನಿ. ನಮ್ಮಲ್ಲಿ ಕೀರ್ತನ್ ಅಂತ ಒಬ್ಬ ಹುಡುಗ ಇದ್ದ. ಒಂದು ಕಡೆ ಅವನು ಕೆಟ್ಟ ಪರಿಸ್ಥಿತಿಯಲ್ಲಿ ಕೆಟ್ಟ ಒಂದು ವಿಚಾರನ ಒಳಗೊಂಡಂಥ ವಾಸ್ತವ ಹಾಲಿದ್ದ ಅವನು ನಮ್ಮ ವಾರಾಂತ ತರಗತಿಯಲ್ಲಿ ನಾವು ವಿಶೇಷವಾಗಿ ಮನೆ ಭೇಟಿ ಮಾಡಿ ಅವ್ರ ಪೋಷಕರಿಗೆ ಒಪ್ಪಿಸಿ ಅವನನ್ನು ಕರ್ಕೊಂಬಂದು ನಮ್ಮ ತರಗತಿ ಬಂದ ಮೇಲೆ ಈಗ ಅವನು 89% ತೊಗೊಂಡು ಮಾಡಿದ್ದಾನೆ. ಇವತ್ತು ಸೈನ್ಸ್ ತೊಗೊಂಡು ಒಂದು ಪ್ರತಿಷ್ಠಿತ ಕಾಲೇಜ್ನಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾನೆ. ಇನ್ನೊಂದು ನಮ್ಮಲ್ಲೇ ಕಲ್ತಂಥ ಒಬ್ಬ ವಿದ್ಯಾರ್ಥಿ ನವ್ಯಶ್ರೀ ಅಂತ ಹೇಳಿ ಪ್ರಿಪ್ರೇಟರಿ ಏನು ಪೂರ್ವ ಪರೀಕ್ಷೆಗಳು ನಡೀತಾವಲ್ಲ ಆ ಪರೀಕ್ಷೆಯಲ್ಲಿ 3-4 ಸಬ್ಜೆಕ್ಟ್ ಫೇಲ್ ಆಗ್ತಾ ಇದ್ದಳು. ನಮ್ಮಲ್ಲೇ ಇರ್ತಕ್ಕಂಥ ಟೀಚರು ವಿಶೇಷ ಆಸಕ್ತಿ ವಹಿಸಿ ಇವತ್ತು ನವ್ಯಶ್ರೀ ಬೆಂಗಳೂರಿನ ರೇವಾ ಒಂದು ಕಾಲೇಜಿನಲ್ಲಿ ಸೀಟನ್ನು ಪಡ್ಕೊಂಡಿದ್ದಾಳೆ. ಇದು ಬದಲಾವಣೆ. ಈ ಥರ 100 ಸಂಖ್ಯೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ನಮ್ಮ ವಾರಾಂತ ತರಗತಿಯಲ್ಲಿ ಬಂದು ಕಲಿತು ಈಗ ಕಾಲೇಜ್ ಮೆಟ್ಲನ್ನು ಹೇರಿದ್ದಾರೆ. ನಾವು ಪಠ್ಯೇತರ ಚಟುವಟಿಕೆ ಕೂಡ ಅವ್ರ ಕಲೆ ಮಾಡಿಸ್ತೀವಿ. ಹಾಗಾಗಿ ಅವರು ಮಾನಸಿಕವಾಗಿ ಬೌದ್ಧಿಕವಾಗಿ ಮತ್ತು ಸಾಮಾಜಿಕ ಸಾಮರಸ್ಯ ತರುವಂಥ ಎಲ್ಲ ಆಯಾಮಗಳಲ್ಲಿ ಅವರಿಗೆ ನಾವು ಕಲಿಸೋದ್ರಿಂದ ಸಮಾಜಕ್ಕೆ ಅಥವಾ ಈ ಸೊಸೈಟಿಗೆ ಒಳ್ಳೆ ಮಕ್ಕಳಾಗಿ ನಮ್ಮ ವಾರಾಂತ್ಯದಿಂದ ಹೊರಗಡೆ ಹೋಗ್ತಾ ಇದ್ದಾರೆ.